ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಕರ್ತನು ನಿಮ್ಮೆಲ್ಲರ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಬೇಕೆಂದು, ಅನೇಕ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ನಿರಂತರವಾಗಿ ಮಾಡಬೇಕೆಂಬುದಾಗಿ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಎಲ್ಲದಕ್ಕಿಂತಲೂ ಪ್ರಾಮುಖ್ಯವಾಗಿ ನೀವು ಆತ್ಮದಲ್ಲಿ ಬೆಳೆಯಬೇಕೆಂದು, ರಕ್ಷಣೆಯಲ್ಲಿ ಮುಂದೆ ಸಾಗಬೇಕೆಂದು, ನಿಮ್ಮ ಜೀವಿತದ ಮೂಲಕ ದೇವರ ನಾಮ ಯಾವಾಗಲೂ ಮಹಿಮೆ ಹೊಂದಬೇಕೆಂದು ಮನಪೂರ್ವಕವಾಗಿ ಆಶಿಸುತ್ತಿದ್ದೇವೆ. ರಾಜಮಂಡ್ರಿ ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಲ್ಲಿ ಪ್ರತಿ ಭಾನುವಾರ ಸಾವಿರಾರು ಜನರು ದೇವರನ್ನು ಆರಾಧಿಸುವುದಕ್ಕಾಗಿ ಬರುತ್ತಿದ್ದಾರೆ. ಪ್ರಪಂಚ ವ್ಯಾಪ್ತಿಯಾಗಿ ಅನೇಕ ಕಡೆ ದೇವರ ಸುವಾರ್ತೆಯು ಸಾರಲ್ಪಡುತ್ತಿದೆ, ಸಭೆಗಳು ಸ್ಥಾಪಿಸಲ್ಪಡುತ್ತಾ ಇದೆ. ಈ ಸೇವೆಗೋಸ್ಕರ ನೀವು ಮಾಡುತ್ತಿರುವಂತಹ ಪ್ರಾರ್ಥನೆಗಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ತಿಳಿಸುತ್ತೇವೆ. ಜಾನ್ ವೆಸ್ಲಿ ಫೌಂಡೇಶನ್ ಮೂಲಕ ಎಷ್ಟೋ ಸಾಮಾಜಿಕವಾದ ಕಾರ್ಯಗಳನ್ನು ಮಾಡುವಂತೆ ದೇವರು ಕೃಪೆಯನ್ನು ನೀಡುತ್ತಾ ಇದ್ದಾರೆ. ಪ್ರತಿ ಉದಯ ಕಾಲ ನಾವು ಎದ್ದ ನಂತರ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಧ್ಯಾನಿಸಿ ನಂತರವಾಗಿ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇದ್ದೇವೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆದು 9ನೇ ಕೀರ್ತನೆ 10ನೇ ವಾಕ್ಯವನ್ನು ಓದೋಣ. ಸ್ಯಾಮ್ 9:10. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವಿಡುವರು. ಯಾಕಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವವನಲ್ಲ. ಎಷ್ಟು ಸುಂದರವಾದ ಮಾತು! 2 ಪ್ರಾಮುಖ್ಯವಾದ ವಿಷಯಗಳು ಇಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವಿಡುವರು ಅಂದರೆ ಕರ್ತನನ್ನು ಸಂಪೂರ್ಣವಾಗಿ ನಂಬುವಂಥದ್ದು, ಆತನ ಮೇಲೆ ಸಂಪೂರ್ಣವಾಗಿ ಭರವಸೆ ಇಡುವಂಥದ್ದು. ಆತನ ನಾಮದ ಶಕ್ತಿ ನಮಗೆ ಗೊತ್ತು. ಆದ್ದರಿಂದ ಯೇಸು ಕ್ರಿಸ್ತನ ನಾಮ ಶಕ್ತಿಯುಳ್ಳ ನಾಮ. ಪ್ರೈಸ್ ದ ಲಾರ್ಡ್. ಆ ನಾಮದಲ್ಲಿ ಮಾತ್ರವೇ ಮನುಷ್ಯನಿಗೆ ಪಾಪ ಕ್ಷಮಾಪಣೆ, ರಕ್ಷಣೆಯೂ ಉಂಟು. ಯೇಸು ಕ್ರಿಸ್ತನ ನಾಮವು ಪರಲೋಕದಿಂದ ಕೊಡಲ್ಪಟ್ಟಂತಹ ನಾಮ. ಯೇಸು ಎನ್ನುವಂತಹ ಮಾತಿಗೆ ರಕ್ಷಕನೆಂಬುದಾಗಿ ಅರ್ಥ. ಬೈಬಲ್ ಹೇಳುತ್ತಿರುವಂತಹ ಮಾತು, ತನ್ನ ಪ್ರಜೆಗಳನ್ನು ಅವರ ಪಾಪಗಳಿಂದ ಅವರನ್ನು ರಕ್ಷಿಸುವಾತನು. ಆದ್ದರಿಂದ ಆತನಿಗೆ ಯೇಸು ಎಂದು ಹೆಸರಿಡಬೇಕು. ನಿಜವೇ, ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದರು? ಆತನು ಯಾಕೆ ಈ ಲೋಕಕ್ಕೆ ಬರಬೇಕಾಗಿತ್ತು? ಈ ಭೂಮಿಯಲ್ಲಿ ಯಾಕೆ ಆತನು ಸಂಚರಿಸಿದರು? ತನ್ನ ಪ್ರಾಣವನ್ನು ಯಾಕೆ ಅರ್ಪಿಸಿದರು? ಮರಣವನ್ನು ಜಯಿಸಿ ಯಾಕೆ 3ನೇ ದಿನದಲ್ಲಿ ಆತನು ಮತ್ತೆ ಎದ್ದರು ಅಂದರೆ ಮನುಷ್ಯನಿಗೆ ಆತ್ಮರಕ್ಷಣೆ ಕೊಡುವುದಕ್ಕಾಗಿ. ಒಬ್ಬ ವ್ಯಕ್ತಿಯು ಯೇಸು ಕ್ರಿಸ್ತನನ್ನು ಯಾಕೆ ನಂಬಬೇಕು? ಯಾಕೆ ಆತನ ಮೇಲೆ ವಿಶ್ವಾಸ ಇಡಬೇಕು? ಯಾಕೆ ಆತನನ್ನು ಅಂಗೀಕರಿಸಬೇಕು ಅಂದರೆ ಮೊದಲನೆಯದಾಗಿ ಆತ್ಮರಕ್ಷಣೆಗಾಗಿ. ನಿನ್ನ ಆತ್ಮರಕ್ಷಣೆ ಹೊಂದದೆ ಹೋದರೆ, ನೀನು ರಕ್ಷಿಸಲ್ಪಡದೆ ಹೋದರೆ ನಿನಗೆ ಎಷ್ಟೇ ಇದ್ದರದ್ರಿಂದ ಏನು ಪ್ರಯೋಜನವಿಲ್ಲ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸುರಿಸಿದಂಥ ಅಮೂಲ್ಯವಾದ ರಕ್ತದಿಂದ ತೊಳೆಯಲ್ಪಟ್ಟಾಗ ಮಾತ್ರವೇ ಒಬ್ಬ ಮನುಷ್ಯನಿಗೆ ರಕ್ಷಣೆ ಉಂಟು ಎಂದು ಪರಿಶುದ್ಧ ಸತ್ಯವೇದವು ನಮಗೆ ತಿಳಿಸುತ್ತದೆ. ಆತನ ನಾಮದಲ್ಲಿ ಅಪರಿಮಿತವಾದ ಶಕ್ತಿ ಉಂಟು. ದುರಾತ್ಮಗಳ ಮೇಲೆ ಜಯ, ರೋಗದಿಂದ ಜಯ ಯೇಸು ಕ್ರಿಸ್ತನು ನಮಗೆ ಅನುಗ್ರಹಿಸುವ ಆತನಾಗಿದ್ದಾರೆ. ಈಗ ಆತನ ನಾಮದಲ್ಲಿರುವಂತಹ ಶಕ್ತಿಯನ್ನು ನಾವು ಅರಿತಿದ್ದೇವೆ. ಆದ್ದರಿಂದ ಆತನನ್ನು ನಾವು ನಂಬಿದ್ದೇವೆ. ದೇವರ ಮಕ್ಕಳು ಯಾವುದನ್ನು ನಂಬಬೇಕು? ಯಾಕೆ ದೇವರನ್ನು ನಂಬಬೇಕು ಅಂದರೆ, ನಂಬುವುದು ನಿನ್ನಿಂದಾದರೆ ನಂಬುವವನಿಗೆ ಸಮಸ್ತವು ಸಾಧ್ಯ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಕರ್ತನನ್ನು ನಂಬುವವನಿಗೆ ಸಮಸ್ತವೂ ಕೂಡ ಸಾಧ್ಯವೇ. ಸೈತಾನನು ಹೇಳುತ್ತಾನೆ, ನೀನು ಈ ಸೋಲಿನಿಂದ ಆಚೆ ಬರುವುದಿಲ್ಲ ಎಂಬುದಾಗಿ. ಈ ನಿಂದೆ ಅವಮಾನದಿಂದ ನೀನು ಆಚೆ ಬರುವುದಕ್ಕೆ ಆಗಲ್ಲ. ನಿನ್ನ ಜೀವಿತ ನಾಶನವಾಗಿದೆ. ನೀನು ಈ ಭೂಮಿಯಲ್ಲಿ ಬದುಕಬೇಡ. ಈ ರೀತಿ ಸೈತಾನನು ಅನೇಕ ಸಾರಿ ನಿನ್ನನ್ನು ಕುಗ್ಗಿಸುತ್ತಾನೆ, ನಿನ್ನನ್ನು ಹಿಂದೆ ಎಳೆಯಬೇಕೆಂದು ಪ್ರಯತ್ನ ಮಾಡುತ್ತಾನೆ. ಪ್ರತಿ ಸಾರಿ ನಿನ್ನ ಸಮಸ್ಯೆಯನ್ನೇ ನಿನ್ನ ಮುಂದೆ ತಂದು ದೇವರ ಶ್ರೇಷ್ಠತೆಯನ್ನು ನೀನು ತಿಳಿದುಕೊಳ್ಳದಂತೆ ಸೈತಾನನು ದೂರ ಮಾಡುತ್ತಾನೆ. ಆದರೆ ದೇವ ಮಗುವೆ, ನಂಬು, ನಿನ್ನ ದೇವರು ಮತ್ತೆ ನಿನ್ನನ್ನು ಮೇಲೆ ಎತ್ತುವ ಆತನಾಗಿದ್ದಾನೆ ಎಂದು. ನಿನ್ನನ್ನು ನಿಲ್ಲಿಸುತ್ತಾರೆ ಎಂಬುದಾಗಿ ನಂಬು. ತನ್ನ ಮಹಿಮೆಯಿಂದ ತುಂಬಿಸಿ ನಿನ್ನನ್ನು ಬಲಪಡಿಸುವ ಆತನೆಂದು ನಂಬು. ನಿನ್ನ ಜೀವಿತದಲ್ಲಿ ಖಚಿತವಾಗಿ ಅದ್ಭುತ ನಡೆಯುತ್ತದೆ. ಇನ್ನೊಂದು ಮಾತು ಕೂಡ ಇಲ್ಲಿ ಬರೆಯಲ್ಪಟ್ಟಿದೆ, ಆತನನ್ನು ಮೊರೆ ಹೋಗುವವರಿಗೆ ಆತನು ಯಾವತ್ತೂ ಕೈ ಬಿಡುವುದಿಲ್ಲ ಎಂದು. ಯಾವತ್ತೂ ನಿನ್ನನ್ನು ಕೈ ಬಿಡುವುದಿಲ್ಲ. ಮನುಷ್ಯರೆಲ್ಲರೂ ಕೂಡ ನಿನ್ನನ್ನು ಬಿಟ್ಟು ಹೋಗಬಹುದು. ನಿನ್ನ ಸ್ವಂತ ಕುಟುಂಬದವರೇ ನಿನ್ನನ್ನು ಬಿಟ್ಟು ಹೋಗುವಂತಹ ಸಂದರ್ಭವೂ ಬರಬಹುದು. ಒಂದು ವೇಳೆ ತಾತ್ಕಾಲಿಕವಾಗಿರಬಹುದು ಅಥವಾ ಶಾಶ್ವತವಾಗಿ ಕೆಲವರು ನಿನ್ನನ್ನು ಬಿಟ್ಟು ಹೋಗಬಹುದು. ಅನೇಕರು ಬಾಧೆ ಪಡುತ್ತಾರೆ, ನನ್ನ ಸ್ನೇಹಿತರು ನನ್ನನ್ನು ಬಿಟ್ಟು ಹೋಗಿದ್ದಾರೆ ಎಂದು. ಯೋಬನ ಪುಸ್ತಕದಲ್ಲಿ ಒಂದು ಮಾತಿದೆ, ನನ್ನ ಸ್ನೇಹಿತರು ಬತ್ತಿದ ಹಳ್ಳದಾಗಿದ್ದಾರೆ ಎಂದು. ಸ್ನೇಹಿತರು ಹಾಗೆ ಇರುವಂತದ್ದು ಆಶ್ಚರ್ಯ ಪಡುವಂತ ವಿಷಯವಲ್ಲ. ಕೆಲವರು ಸ್ನೇಹಿತರಾಗಿ ನಟಿಸುತ್ತಾರೆ, ಆದರೆ ನಿಜವಾದ ಸ್ನೇಹಿತರಾಗಿರುವುದಿಲ್ಲ. ಬತ್ತಿದ ಹಳ್ಳ ನೋಡುವುದಕ್ಕೆ ಹಳ್ಳವಾಗಿ ಕಾಣಿಸುತ್ತದೆ, ಅದರಲ್ಲಿ ನೀರಿಲ್ಲ. ದಾಹ ಉಂಟಾದಾಗ, ಅವಶ್ಯಕತೆ ಬಂದಾಗ ಅಲ್ಲಿ ನೀರು ಇಲ್ಲದೆ ಇರುವುದರ ಕಾರಣದ ನಿಮಿತ್ತವಾಗಿ ಮನುಷ್ಯರಿಗೆ ಯಾವುದೇ ಪ್ರಯೋಜನವಿಲ್ಲವೇನೋ. ಅನೇಕರು ಹಾಗೆ ಇರುತ್ತಾರೇನೋ. ಸಂಬಂಧಿಕರು ಬಿಟ್ಟು ಹೋಗಬಹುದು. ಅನೇಕ ಸಾರಿ ಬಂಧುಗಳು ರಣಹದ್ದುಗಳಾಗಿರುತ್ತಾರೆ ಎಂಬುದಾಗಿ ಹೇಳ್ತಾರೆ ಒಬ್ಬರು. ರಣಹದ್ದುಗಳು ಯಾವಾಗ ಬರುತ್ತದೆ? ಸತ್ತು ಹೋದ ನಂತರ ಕಿತ್ತು ತಿನ್ನುವುದಕ್ಕಾಗಿ ಬರುತ್ತದೆ. ಕೆಲವರು ಬಂಧುಗಳು ಕೂಡ ಹಾಗೆ ಇರಬಹುದು.
ಆದರೆ ಶಾಶ್ವತವಾಗಿ ನಿನ್ನನ್ನು ಹಿಡಿದುಕೊಳ್ಳುವ ಆತನು, ನಿನ್ನನ್ನು ಕೈ ಬಿಡದೆ ನಿನ್ನನ್ನು ಪ್ರೀತಿಸುವ ಆತನು ದೇವರೇ. ಯೆರೆಮೀಯ ಪುಸ್ತಕದಲ್ಲೂ ಕೂಡ ನಮಗೆ ಆ ಮಾತು ಗೊತ್ತಲ್ವಾ, 31:3 ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆಂಬುದಾಗಿ ಹೇಳುತ್ತಾರೆ. ನಮ್ಮ ದುಷ್ಟತನದ ನಿಮಿತ್ತವಾಗಿ ದೇವರು ಯಾವತ್ತೂ ನಮ್ಮನ್ನು ಬಿಡಬೇಕಾಗಿತ್ತು, ಆದರೆ ಬಿಡಲಿಲ್ಲ. ತನ್ನ ಕೃಪೆಯನ್ನು ವಿಸ್ತರಿಸುವಂತೆ ಮಾಡಿ ಇನ್ನೂ ಹೆಚ್ಚಾಗಿ ತನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿ ಆತನು ಉಪಯೋಗಿಸುತ್ತಾ ಇದ್ದಾರೆ. ತನ್ನ ಕೃಪೆಯಿಂದ ನಮ್ಮನ್ನು ಬಲಪಡಿಸುವಂತಹ ದೇವರು ಆತನು. ಯಾರೋ ಬಿಟ್ಟು ಹೋಗಿದ್ದಾರೆ ಎಂಬುದಾಗಿ ಬಾಧೆ ಪಡುತ್ತಿದ್ದೀಯಾ? ನಂಬಿಸಿ ಮೋಸ ಮಾಡಿದ್ದಾರೆ ಎಂದು ಅಳುತ್ತಾ ಇದ್ದೀಯಾ? ಯಾರೋ ಸುಳ್ಳು ಮಾತುಗಳಿಂದ ಇಲ್ಲಿಯ ತನಕ ನಿನ್ನನ್ನು ಉಪಯೋಗಿಸಿಕೊಂಡು ನಂತರ ಬಿಟ್ಟು ಹೋಗಿದ್ದಾರೆ ಎಂಬುದಾಗಿ ಅತಿ ತೀವ್ರವಾಗಿ ದುಃಖ ಪಡುತ್ತಾ ಇದೆಯಾ? ನಿರಾಶೆ ಹೊಂದಿದ್ದೀಯಾ? ಆತ್ಮಹತ್ಯೆ ಮಾಡಿಕೊಳ್ಳಬೇಕೆನ್ನುವಂತ ಆಲೋಚನೆಯಲ್ಲಿದ್ದೀಯಾ? ದೇವ ಮಗುವೆ ಕೇಳು, ನಿನ್ನ ದೇವರು ನಿನ್ನನ್ನು ಕೈ ಬಿಡುವವನಲ್ಲ. ನಿನ್ನನ್ನು ತನ್ನ ಕರದಲ್ಲಿ ಹಿಡಿದಂತಹ ದೇವರು, ನಿನ್ನನ್ನು ತನ್ನ ಕರದಲ್ಲಿ ಚಿತ್ರಿಸಿದಂತಹ ದೇವರು, ತನ್ನ ಕರದ ಕೆಳಗೆ ನಿನ್ನನ್ನು ಇಟ್ಟುಕೊಂಡಿರುವಂತಹ ದೇವರು ನಿನ್ನನ್ನು ಯಾವತ್ತೂ ಬಿಡುವುದಿಲ್ಲ. ಧೈರ್ಯವಾಗಿರು, ಆತನನ್ನು ದೃಷ್ಟಿಸು. ಆದರಣೆ ಸಂತೈಸುವಿಕೆಯನ್ನು ಹೊಂದುತ್ತೀಯಾ? ಬಲವಾದ ಕಾರ್ಯ ದೇವರು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಕಣ್ಮುಚ್ಚಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ನಿಮ್ಮ ನಾಮದಲ್ಲಿ ಶಕ್ತಿ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ನಾಮ ಮಹಿಮೆಯನ್ನು ಅರಿತವರು ನಿನ್ನಲ್ಲಿ ಭರವಸೆ ಇಡುತ್ತಾರೆಂದು, ನಿನ್ನ ಮೊರೆ ಹೋಗುವವರನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ನೀವು ಮಾಡಿದಂತಹ ವಾಗ್ದಾನಕ್ಕಾಗಿ ಸ್ತೋತ್ರ. ಈ ವಾಗ್ದಾನವನ್ನು ನಮ್ಮ ಪ್ರಿಯರ ಜೀವಿತದಲ್ಲಿ ನೆರವೇರಿಸಿರಿ. ಬಲವಾದ ಕಾರ್ಯವನ್ನು ಅವರ ಜೀವಿತದಲ್ಲಿ ಮಾಡಿ ಅಪ್ಪ. ಪ್ರೀತಿಯುಳ್ಳ ದೇವರು, ಶಕ್ತಿಯುಳ್ಳ ದೇವರು, ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಯಾರು ನಿನ್ನನ್ನು ದೃಷ್ಟಿಸುತ್ತಾ ಇದ್ದಾರೋ, ನಂಬಿಕೆಯಿಂದ ನಿನ್ನನ್ನೇ ಅವಲಂಬಿಸಿದ್ದಾರೋ ಅವರೆಲ್ಲರನ್ನು ನೀವೇ ಕನಿಕರಿಸಿ ನಿನ್ನ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ಅವರ ಮೇಲೆ ವಿಸ್ತರಿಸುವಂತೆ ಮಾಡಬೇಕೆಂದು, ಅದ್ಭುತವನ್ನು ಮಾಡಬೇಕೆಂದು ಕೋರುತ್ತಾ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. God bless you, dear friends. Have a wonderful day.